ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇರುವಂತ ಹಿನ್ನೆಲೆಯಲ್ಲಿ ಶಿಕ್ಷಕರಿಗೆ ಶಾಪವಾಗಿ ಪರಿಣಮಿಸಿದೆ ಜಾತಿಗಣತಿಯ ಸಮೀಕ್ಷೆ. ಇದುವರೆಗೂ ನೋಡಿ 11 ಶಿಕ್ಷಕರು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಅಂದರೆ ಶಿಕ್ಷಕರೇ ನಮಗೆ ಬೇಡ ಅಂತೇಳಿ ಅವರು ರೆಡಿ ಇಲ್ಲ ಸಮೀಕ್ಷೆ ಮಾಡೋದಕ್ಕೆ. ಸೊ ಹಂಗಾಗಿ ಸರ್ಕಾರ ತೆಗೆದುಕೊಳ್ತಾ ಇರುವಂಥ ನಿರ್ಧಾರ ಏನು, ಯಾರು ಬರ್ತಾ ಇಲ್ಲ ಅವರಿಗೆ ಮನೆ ಕಳಿಸುವಂಥ ಕೆಲಸ. ಇದುವರೆಗೂ ಗೈರಾಗದೇ ಇರುವಂಥ ಹಿನ್ನೆಲೆ 11 ಶಿಕ್ಷಕರನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಅಂದರೆ ಕರ್ತವ್ಯ ಲೋಪ ಆಧಾರದಲ್ಲಿ ಈ ರೀತಿಯ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಮೈಸೂರು ಒಂದೇ ಜಿಲ್ಲೆಯಲ್ಲಿ 8 ಸಹ ಶಿಕ್ಷಕರು ಅಮಾನತಿಗೆ ಒಳಗಾಗಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಒಬ್ಬರು ಶಿಕ್ಷಕಿಯ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಬೆಂಗಳೂರು ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಮಾದನಾಯಕನಹಳ್ಳಿ ಮುಖ್ಯ ಶಿಕ್ಷಕಿ ಸೌಭಾಗ್ಯ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಕರ್ತವ್ಯ ಲೋಪ ಇರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಿಂದ ಈ ಒಂದು ಆದೇಶ. ಸಮೀಕ್ಷೆಗೆ ಹಾಜರಾಗುವಂತೆ ಸೂಚಿಸಿದ್ರೂ ಕೂಡ ಶಿಕ್ಷಕಿ ಗೈರಾಗಿದ್ರು ಸೌಭಾಗ್ಯ. ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನಾ ಕಾರ್ಯದ ನಿರ್ಲಕ್ಷ್ಯಕ್ಕೆ ಅಮಾನತು ಭಾಗ್ಯ ಕೊಡ್ತಾ ಇದೆ. ಸೊ ಅಕ್ಟೋಬರ್ 7ಕ್ಕೆ ಅಂತಿಮ ದಿನ ಆಗಿರೋದ್ರಿಂದ ಸಮೀಕ್ಷೆ ಮುಗಿಸುವ ಭರದಲ್ಲಿ ರಾಜ್ಯ ಸರ್ಕಾರ ಅಧಿಕಾರಿಗಳು ಇದ್ದರೆ ಇದಕ್ಕಿದ್ದಾಗಿ ಈ ರೀತಿಯ ಶಿಕ್ಷಕರ ಗೈರು ಇರುವಂಥ ಹಿನ್ನೆಲೆಯಲ್ಲಿ ಯಾರೆಲ್ಲ ಬರ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಕಾರಣ ಕೂಡ ಅವರು ಕೊಡ್ತಾ ಇಲ್ಲ. ಸೊ ಹಂಗಾಗಿ ಅಂತಹ ಶಿಕ್ಷಕರಿಗೆ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗ್ತಾ ಇದೆ. ಇಲ್ಲಿಯವರೆಗೂ ಇವತ್ತಿನವರೆಗೂ 11 ಜನ ಶಿಕ್ಷಕರು ಅಮಾನತಿಗೆ ಒಳಗಾಗಿದ್ದಾರೆ. ಕಾರಣ ಅವರು ಒಪ್ಪಿಗೆ ಇಲ್ಲ, ಅಂದರೆ ಅವರು ಕೂಡ ಒಪ್ತಾ ಇಲ್ಲ ಈ ಒಂದು ಸಮೀಕ್ಷೆಗೆ. ಸೊ ಹಂಗಾಗಿ 11 ಜನ ಶಿಕ್ಷಕರು ಈಗ ಅಮಾನತಿಗೆ ಒಳಗಾಗಿದ್ದಾರೆ. ಕಾದು ನೋಡಬೇಕು ಮುಂದೆ ಇನ್ನು ಮುಗಿಯೋ ತನಕ ಏನೇನು ಆಗುತ್ತೋ ಬೆಳವಣಿಗೆ ಅಂತ.